ಪರ್ಮಿಷನ್ ಕೊಡ್ಲೇಬೇಕು. ಈ ಲೊಕೇಶನ್ ಅಲ್ಲಿ ಶೂಟಿಂಗ್ ಗೆ ಮೊದಲು ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲಿ ಸೆಂಟ್ರಲ್ಲಿ ಬ್ಲೂ ಕಲರ್ ಮರ್ಸಿಡಿ ಕಾರ್ ಇದೆಯಲ್ಲ, ಅದು ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್ ಆಗಿರೋದ್ರಿಂದ ಅದ್ರಲ್ಲಿ ದಿ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಅಂದ್ರೆ ಸರ್ ನಾನ್ ಕೊಟ್ಟಿರೋ ಲೆಟರ್ ನ ಓದ್ತಾ ಇದ್ರು. ಹುಡುಗ ಓದೋದು ಬರೆಯೋದು ಬಿಟ್ಟು ಇದನ್ನೇನೋ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಟೈಮ್ ಪಾಸ್ಗೆ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆಫ್ ದ ಡೇ. ಇವತ್ತು ವ್ಲಾಗ್ ನ ನಾಷ್ಟದಿಂದ ಶುರು ಮಾಡ್ತಿದ್ದೀನಿ, ನಿಮ್ ತಲೆ ತಿಂತ ಕಂಟಿನ್ಯೂ ಮಾಡ್ತೀನಿ. ಅಪ್ಪ ಇವತ್ತೊಂದು ಬಸ್ ಅಲ್ಲಿ ಕೂತ್ಕೊಳ್ಳಕ್ಕಿರ್ಲಿ ನಿಂತ್ಕೊಳ್ಳಕ್ಕೂ ಜಾಗ ಇರ್ಲಿಲ್ಲ. ಇವಾಗ ನಾನು ಕಲಬುರಗಿಯಲ್ಲಿ ಇಳ್ಕೊಂಡಿದ್ದೀನಿ. ಇಲ್ಲಿಂದ ನಾನು ಕಾಲೇಜ್ಗೆ ಹೋಗ್ತಾ ಇಲ್ಲ. ಭಾಗೇಶ್ ಬರ್ತಿದ್ದಾನೆ, ಲೊಕೇಶನ್ಸ್ ಹುಡ್ಕಕ್ ಹೋಗೋಣ ಅಂತ ಇಬ್ರು ಫಿಕ್ಸ್ ಆಗಿದೀವಿ. ನೀವೇನ್ ಇಲ್ಲಿ ವೈಟ್ ಬಸ್ ನೋಡ್ತಿದ್ದೀರಾ, ಸ್ವಲ್ಪ ದಿನದ ಹಿಂದೆ ಅದೇ ಜಾಗದಲ್ಲಿ ಮಹಾರಾಷ್ಟ್ರದೋ ಬಿಹಾರದೋ ರೆಡ್ ಕಲರ್ 90s ಹಳೆ ಬಸ್ ನಿಂತಿತ್ತು. ಅದಿದ್ದಿದ್ರೆ ಅದನ್ನು ಬ್ಯಾಕ್ ಗ್ರೌಂಡ್ ಆಗಿ ಇಟ್ಕೊಂಡು ಶೂಟ್ ಮಾಡಬಹುದಾಗಿತ್ತು. ಇವಾಗಿಲ್ಲ, ಇವಾಗ್ಲೇ ಗೊತ್ತಾಗಿದ್ದು ಅದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದ್ದಿದ್ದ ಗಾಡಿ ಅಂತ. ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು. ಭಾಗೇಶ್ ಆಲ್ರೆಡಿ ಬಂದ್ ವೇಟ್ ಮಾಡ್ತಿದ್ದಾನೆ. ನಾನ್ ನೋಡಿದ್ರೆ ಅಲ್ಲೇ ವ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಇಬ್ರು ಗಾಡಿ ಹತ್ಕೊಂಡು ಫಸ್ಟ್ ಹೋಗಿದ್ದೆ ಫಸ್ಟ್ ಲೊಕೇಶನ್ ನೋಡಕ್ಕೆ. ಈ ಲೊಕೇಶನ್ ಅಲ್ಲಿ ಶೂಟಿಂಗ್ ಗೆ ಮೊದಲು ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸರಿ ಪರ್ಮಿಷನ್ ಕೊಡ್ತೀವಿ, ಬಟ್ ಯಾವ್ದೇ ತರದ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿದ್ರು. ಅವ್ರಿಗೂ ಒಂದು ಥ್ಯಾಂಕ್ ಯು ಹೇಳ್ತಾ ಗಾಡಿ ಹತ್ಕೊಂಡು ನೆಕ್ಸ್ಟ್ ಲೊಕೇಶನ್ ಹುಡ್ಕಕ್ ಹೊರಟ್ವಿ. ಹೋಗ್ತಾ ದಾರಿಲಿ ವೈಟ್ ಕಲರ್ ಬಿಲ್ಡಿಂಗ್ ನೋಡಿದ್ವಿ. ಅದ್ರೊಳಗಡೆ ಜಾಗ ಚೆನ್ನಾಗೇ ಇತ್ತು. ಆ ಜಾಗದಿಂದ ವಿಡಿಯೋ ಕ್ವಾಲಿಟಿ ಚೆನ್ನಾಗ್ ಬರ್ಬೇಕಂದ್ರೆ ಲೈಟಿಂಗ್ಸ್ ಇರ್ಬೇಕು. ನಮ್ದು ಲೋ ಬಜೆಟ್ ಸಾಂಗ್ ಆಗಿರೋದ್ರಿಂದ ಅವೆಲ್ಲ ಆಗಲ್ಲ. ಬೇರೆ ಕಡೆ ಬೇರೆ ಬೇರೆ ಲೊಕೇಶನ್ ಹುಡುಕ್ತಾ ಸುಸ್ತಾಗಿ ಜ್ಯೂಸ್ ಕುಡಿಯೋಣ ಅಂತ ಒಂದ್ ಬ್ರೇಕ್ ತಗೊಂಡ್ವಿ. ಜ್ಯೂಸ್ ಕುಡಿದು ಮತ್ತೆ ಎನರ್ಜೆಟಿಕ್ ಆಗಿ ಲೊಕೇಶನ್ಸ್ ಹುಡುಕಕ್ಕೆ ಅಂತ ಹೊರಟ್ವಿ. ಆಲ್ಮೋಸ್ಟ್ ನನ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ಎಲ್ಲಾ ಸೀಕ್ವೆನ್ಸ್ಗೂ ಸೂಟ್ ಆಗೋ ತರ ಲೊಕೇಶನ್ ಗಳು ಸಿಕ್ತು. ಆಲ್ಮೋಸ್ಟ್ ಎಲ್ಲಾ ಲೊಕೇಶನ್ಸ್ ಕವರ್ ಅಪ್ ಆದ್ರೂ ಭಾಗೇಶ್ ಬಾಬ್ ಮಾಲ್ ಅಲ್ಲಿ ಒಂದ್ ಜಾಗ ಇದೆ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾನೆ. ಏನಿದು, ಯು ಆರ್ ನಾಟ್ ಜಸ್ಟ್ ಮೈ ಫೇವ್ರೆಟ್ ಪರ್ಸನ್, ಯು ಆರ್ ದಿ ಕ್ವೀನ್ ಆಫ್ ಮೈ ಹಾರ್ಟ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಕಾಲೇಜಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಕಲಬುರ್ಗಿ ಯೂನಿವರ್ಸಿಟಿಯಲ್ಲಿ ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ನನ್ಗೆ ಅಲ್ಲಿ ಯಾವ ಜಾಗನೂ ನನ್ ಸಾಂಗ್ ಮ್ಯಾಚ್ ಆಗುತ್ತೆ ಅಂತ ಅನ್ಸಿಲ್ಲ. ನೆನ್ನೆ ತಗೊಂಡಿದ್ ಪರ್ಮಿಷನ್ ಲೆಟರ್ ಪ್ರಿಂಟ್ ನ ಮನೇಲೆ ಬಿಟ್ಬಿಟ್ಟು ಬಂದಿದ್ದೆ. ಅದಕ್ಕೆ ಇವತ್ತು ಕಲರ್ ಪ್ರಿಂಟ್ ತಗೊಂಡಿದ್ದೀನಿ. ಈ ಕಲರ್ಫುಲ್ ಪ್ರಿಂಟ್ ಆದ್ರೂ ನೋಡಿ ಇವತ್ತು ಪರ್ಮಿಷನ್ ಕೊಡ್ಲೇಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೊಸ ಸಾಂಗ್ ಮಾಡ್ಬೇಕು ಅಂತ ಶುರು ಮಾಡಿದ್ರೆ ಅದ್ರಲ್ಲಿ ದಿ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಅಂದ್ರೆ ಲೊಕೇಶನ್ಸ್ ಹುಡುಕೋದು. ಹೆವಿ ಕಷ್ಟ ಗುರು. ಇವತ್ತು ಕೊನೆದಾಗಿ ಪರ್ಮಿಷನ್ ಕೇಳೋಣ ಅಂತ ಕಾಲೇಜಿಗೆ ಬಂದಿದೀವಿ. ಅಲ್ಲಿ ಸೆಂಟ್ರಲ್ಲಿ ಬ್ಲೂ ಕಲರ್ ಮರ್ಸಿಡಿ ಕಾರ್ ಇದೆಯಲ್ಲ, ಅದು ನಂದಲ್ಲ, ನಮ್ ಕಾಲೇಜ್ ಮ್ಯಾನೇಜಿಂಗ್ ಟ್ರಸ್ಟಿ ಅವ್ರದ್ದು. ಅಂದ್ರೆ ಇವತ್ತು ಕಾಲೇಜಿಗೆ ಬಂದಿದ್ದಾರೆ ಅಂತ ಆಯ್ತು. ಬಂದಿರೋದ್ ಕನ್ಫರ್ಮ್ ಆಗಿದ್ದೆ ತಡ ಫುಲ್ ಜೋಶಲ್ಲಿ ಲೆಟರ್ ಹೋಗ್ ಕೊಡೋದೆ, ಪರ್ಮಿಷನ್ ಇಸ್ಕೊಂಡ್ ಬರೋದೆ ಅಂತ ಹೊರಟೆ. ಅಷ್ಟ್ರಲ್ಲಿ ಮ್ಯಾಮ್ ಸರ್ ಬಿಸಿ ಇದಾರೆ, ಲೆಟರ್ ನನ್ ಕೈಲಿ ಕೊಡು, ನಾನು ಹೋಗಿ ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ಟೆ. ಅವ್ರು ಹೋಗಿ ಸರ್ ಕೈ ಕೊಟ್ರು. ವಿಷಯ ಏನ ಅಂದ್ರೆ ಅವ್ನಿಗೆ ಕ್ಲಾಸ್ಗೆ ಹೋಗಕ್ ಹೇಳಿ ನಾನು ಕ್ಲಾಸ್ಗೆ ಬಂದ್ ಮಾತಾಡ್ತೀನಿ ಅಂತ ಮ್ಯಾಮ್ ಹತ್ರ ಹೇಳ್ಬಿಟ್ಟು ಕಳ್ಸಿದ್ದಾರೆ. ಆಕ್ಚುಲಿ ಇವಾಗ ಭಯ ಆಗ್ತಿದೆ, ಏನ್ ಬೈತಾರೇನೋ ಅಂತ. ಇವಾಗ ಒಂದ್ ಸೈಡ್ ಪರ್ಮಿಷನ್ ಕೊಡ್ತಾರೆ ಅಂತ ಅನ್ಸುತ್ತೆ, ಕೊಡಲ್ಲ ಅನ್ನೋ ಹಾಗಿದ್ರೆ ಆ ಮ್ಯಾಮ್ ಹತ್ರನೇ ಹೇಳಿ ಕಳ್ಸಿರೋರು. ಹೇಳಕ್ಕಾಗಲ್ಲ, ಪರ್ಸನಲ್ ಆಗೇ ಕರೆದು ನಾನು ಕೊಡಲ್ಲ ಸರ್, ಕೊಡಿ ಸರ್, ಕೊಡಲ್ಲ, ನಂಗ್ ಮೂಡಿಲ್ಲ, ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ಬೋದು. ನಾನ್ ನೋಡಿದ್ರೆ ಇವತ್ ಕಾಲೇಜ್ಗೆ ಬಂದಿಲ್ಲ, ಹೋಗ್ಲಿ ಬಿಡು ನಾಳೆ ಗೊತ್ತಾಗುತ್ತಲ್ವ ಅಂತ ಕೇರ್ಲೆಸ್ ಮಾಡಿ ಇವಾಗ ಮನೆಗೆ ಹೋದ್ರೆ ಕ್ಲಾಸಿಗೆ ಬಂದು ಅಮೃತ್ ಎಲ್ಲಿ ಅಂತ ಕೇಳ್ತಾರೆ. ನಾನ್ ಇವತ್ತು ಕಾಲೇಜಿಗೆ ಬಂದಿಲ್ಲ ಅಂತ ಗೊತ್ತಾದ್ರೆ ಪರ್ಮಿಷನ್ ಕತೆ. ಅದಕ್ಕೆ ಭಾಗೇಶ್ಗೆ ಮನೆಗೆ ಹೋಗೋ ಅಂತ ಹೇಳಿ ನಾನ್ ಬ್ಯಾಗ್ ತಗೊಂಡು ಕ್ಲಾಸ್ ಕಡೆ ಹೊರಟೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನೋಡಿದ್ರೆ ನಮ್ ಕ್ಲಾಸ್ಮೇಟ್ಸ್ ಎಲ್ಲ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ಇವಾಗ ನನ್ನ ನೋಡಿ ಅವ್ರು ಹೇಳೋದು, ಏನೋ ಅಮೃತ್ ಇವತ್ತು ಇಷ್ಟ ಬೇಗ ಕಾಲೇಜಿಗೆ ಬಂದ್ಬಿಟ್ಟಿದ್ಯಾ? ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು, ಹೋಗ್ಲಿಕ್ಕೆ ಮನಸ್ಸುಂಟು. ಊಟ ಮುಗಿಸ್ಕೊಂಡು ಕ್ಲಾಸ್ಗೆ ಹೋದೆ. ನೋಡಿದ್ರೆ ನಮ್ ಕ್ಲಾಸ್ ಎದುರುಗಡೆನೆ ಸರ್ ನಾನ್ ಕೊಟ್ಟಿರೋ ಲೆಟರ್ ನ ಓದ್ತಾ ಇದ್ರು. ನನ್ಗೆ ಅಲ್ಲೇ ಗೊತ್ತಾಯ್ತು ಇವಾಗ ಅಮೃತ್ನ ಕರೀರಿ ಅಂತ ಯಾರಿಗಾದ್ರೂ ಹೇಳಿ ಕಳಿಸ್ತಾರೆ. ಅದಕ್ಕೆ ನಾನು ನಮ್ ಕ್ಲಾಸ್ ಸ್ನೇಹ ಹತ್ರ ಅವಳ ಬ್ಲೇಸರ್ ಕಿತ್ಕೊಂಡು ಫುಲ್ ಯೂನಿಫಾರ್ಮ್ ಅಲ್ಲಿ ರೆಡಿ ಆಗ್ಬಿಟ್ಟೆ. ಈ ID ಕಾರ್ಡು ನಂದಲ್ಲ, ನನ್ನ ಫ್ರೆಂಡ್ ಪ್ರಹ್ಲಾದ್. ಸ್ನೇಹ, ಥ್ಯಾಂಕ್ ಯು ಫಾರ್ ದ ಜಾಕೆಟ್. ಪರ್ಮಿಷನ್ ಕೊಟ್ರೆ ಕೊಟ್ರು, ಇಲ್ಲ ಅಂದ್ರೆ ಇಲ್ಲ. ಆದ್ರೂ ಒಳಗಡೆ ಯಾಕೆ ಇಷ್ಟು ಪುಕ ಪುಕ ಅಂತಿದೆ ಗೊತ್ತಾಗ್ತಿಲ್ಲ. ಆವತ್ತಿದ್ದ ನಿನ್ ದರ್ಪ, ದುರಹಂಕಾರ, ಪವರು ಎಲ್ಲೋಯ್ತಪ್ಪ, ಎಲ್ಲೋಯ್ತು? ಕರ್ದಿದ್ದಾರೆ, ಒಳಗಡೆ ಹೋಗ್ತಿದ್ದೀನಿ. ಇವಾಗ ಆಫೀಸ್ ರೂಮ್ ಇಂದ ಹೊರಗಡೆ ಬಂದೆ. ವಿಷಯ 50-50 ಅನ್ಕೊಳ್ಳಿ. ನಾನ್ ವಿಡಿಯೋ ಶೂಟ್ಗೆ 1-2 ಅವರ್ ಟೈಮ್ ಕೊಡಿ ಅಂತ ಪರ್ಮಿಷನ್ ಕೇಳಿದ್ರೆ ಅವ್ರು ಪರ್ಮಿಷನ್ ಕೊಡಕ್ಕೆ 1 ದಿನ ಟೈಮ್ ಕೊಡು ಅಂತ ಹೇಳಿದ್ದಾರೆ. ಪರ್ಮಿಷನ್ ಕೊಡಕ್ಕೆ ಟ್ರಸ್ಟಿ ಅವರು ಅಪ್ರೂವಲ್ ಮಾಡ್ತಾರೆ ಅಂತ ಒಂದು ಸಣ್ಣ ಟ್ರಸ್ಟ್ ಉಟ್ಕೊಂಡಿದೆ. ನಾನ್ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್ ಆಗಿರೋದ್ರಿಂದ ಲೆಟ್ಸ್ ಬಿ ಪಾಸಿಟಿವ್. ಬೈ ಚಾನ್ಸ್ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾವ ರೀಸನ್ಗೆ ಪರ್ಮಿಷನ್ ಕೊಡಲ್ಲ ಅಂತ ನಿನ್ನೆ
ನಿನ್ನೆ ನಾಳೆ ವ್ಲಾಗ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಈ ವ್ಲಾಗ್ ಅಲ್ಲಿ ಖಂಡಿತ ಹೇಳ್ತೀನಿ. ಫಸ್ಟ್ ಮನೆಗೆ ಹೋಗಿ ರೀಚ್ ಆಗ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಸೀದಾ ವಿಷಯಕ್ಕೆ ಬರ್ತೀನಿ. 90% ಪಕ್ಕ ಪರ್ಮಿಷನ್ ಕೊಡಲ್ಲ ಅಂತ ನಾನು ಯಾಕೆ ಕೇಳಿದ್ದು ಅಂದ್ರೆ, ಕೆಲವು ತಿಂಗಳಿಂದ 5th ಸೆಮ್ ಎಕ್ಸಾಮ್ ಟೈಮಲ್ಲಿ ನಂದು ಒಂದು ಇನ್ಸಿಡೆಂಟ್ ನಡೆದಿತ್ತು. ಎಕ್ಸಾಮ್ ಟೈಮ್ ಇನ್ಸಿಡೆಂಟ್ ಅಂದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗಿರುತ್ತೆ ವಿಷಯ ಏನು ಅಂತ. ಏನ್ ಮ್ಯಾಟರ್ ಅಂತ ಇನ್ನ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಇವಾಗ ರಿಲೀಸ್ ಆಗೋ ಅಪ್ಕಮಿಂಗ್ ಟ್ರ್ಯಾಕ್ ನ ನೀವು ನೋಡ್ಬೇಕು. ಪ್ರಾಮಿಸ್ ಮಾಡ್ದಂಗೆ ವ್ಲಾಗ್ ಅಲ್ಲಿ ಹೇಳೋವಷ್ಟು ಹೇಳಿದೀನಿ, ಇನ್ನೂ ಕ್ಲಿಯರ್ ಆಗಿ ಹೇಳ್ಬೋದು. ಬಟ್ ಸಾಂಗ್ ಅಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನಿಮ್ಗೂ ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನೆಲ್ಲ ಹಾಳು ಮಾಡೋದ್ ಬೇಡ ಅಂತ. ಇದಕ್ಕೂ ಮುಂಚೆ ನಮ್ಮ ಕಾಲೇಜಲ್ಲಿ ಒಬ್ರು ಲೆಕ್ಚರರ್ ಇದ್ದಾರೆ, ಶಿವರಂಜನ್ ಸರ್ ಅಂತ. ಫಸ್ಟ್ ಅವ್ರ ಹತ್ರ ಹೋಗಿ ಸರ್ ಈ ತರ ಸಾಂಗ್ ಮಾಡ್ತಾ ಇದೀನಿ ಅಂತ ಎಕ್ಸ್ಪ್ಲೈನ್ ಮಾಡಿ, ಟ್ರಸ್ಟಿ ಅವ್ರ ಹತ್ರ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಶೂಟಿಂಗ್ ಮಾಡಕ್ಕೆ ಪರ್ಮಿಷನ್ ಇಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವರು ಸಹ ಟ್ರಸ್ಟಿ ಅವ್ರ ಹತ್ರ ಹೋಗಿ ಕೇಳಿದ್ರು, ಬಟ್ ಬೇಡ ಎಕ್ಸಾಮ್ ಟೈಮು ಅಂತ ರೀಸನ್ ಹೇಳಿದ್ರು. ಹೌದು ನಿಜ, ನನ್ ಸಾಂಗ್ ಆಗಿರೋದ್ರಿಂದ ನಾನೇ ಹೋಗಿ ಡೈರೆಕ್ಟ್ ಆಗಿ ರಿಕ್ವೆಸ್ಟ್ ಮಾಡ್ಬೇಕು. ನಾನ್ ಡೈರೆಕ್ಟ್ ಆಗಿ ಹೋಗಿ ಮಾತಾಡಲ್ಲ, ಒಬ್ರು ಸರ್ ಹತ್ರನೇ ಹೇಳ್ಬಿಟ್ಟು ಕಳಿಸ್ತೀನಿ ಅಂತ ನನ್ನ ಇಂಟೆನ್ಷನ್ ಆಗಿರ್ಲಿಲ್ಲ. ಇವಾಗ ನಾನೇ ಹೋಗಿ ಡೈರೆಕ್ಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಹೇ ಹುಡುಗ ಓದೋದು ಬರೆಯೋದು ಬಿಟ್ಟು ಇದನ್ನೇನೋ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಟೈಮ್ ಪಾಸ್ಗೆ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಅಂತ ನಾನು ಒಬ್ರು ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಕ್ ಹೇಳಿದ್ದು. ಅವಾಗ ಅವ್ರಿಗೇನ್ ಅನ್ಸುತ್ತೆ, ಒಬ್ರು ಲೆಕ್ಚರರೇ ಒಬ್ಬ ಸ್ಟೂಡೆಂಟ್ ಪರವಾಗಿ ಅವ್ನ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡಕ್ಕೆ ಅಂತ ಮುಂದೆ ಬಂದಿದ್ದಾರೆ, ನಾವು ಪರ್ಮಿಷನ್ ಕೊಡೋಣ ಅಂತ ಅವ್ರಿಗೆ ಅನ್ಸುತ್ತೆ ಅಂತ ಅನ್ಕೊಂಡೆ. ಬಟ್ ಆ ತರ ಆಗ್ಲಿಲ್ಲ. ಸೊ ಹಾಗಾಗಿ ನನ್ ಸಾಂಗ್ ಆಗಿರೋದ್ರಿಂದ ನಾನೇ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಟ್ರ್ಯಾಕ್ ವರ್ಕಿಂಗ್ ಪ್ರೋಸೆಸ್ ನ ಮುಂದಿನ ವ್ಲಾಗ್ ವಿಡಿಯೋಸ್ ಅಲ್ಲಿ ತೋರಿಸ್ತಾ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಈ ವ್ಲಾಗ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ವಿಡಿಯೋ ಅಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಜೈ ಭೀಮ್, ನಮಸ್ಕಾರ.